ಅವರು ಮೊನ್ನೆ ಅದು ಯಾಕೆ ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟುಬಿಟ್ರು ಅಂತ ಅವರಿಗೆ ಅನಿಸಿರಬಹುದು. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ. ಅಂದರೆ ಉತ್ತರಾಧಿಕಾರಿ ಹೇಳಿಕೆ. ಸೊ ಈಗ ಯತೀಂದ್ರ ಅವರಿಗೆ ಅದು ಮುಳುವಾಗ್ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಏನಾದರೂ ನೋಟಿಸ್ ಕೊಡುತ್ತಾ? ಕಾಂಗ್ರೆಸ್ ಪಕ್ಷಕ್ಕೆ ಶಿಸ್ತು ಮುಖ್ಯ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಆಗಾಗ ಹೇಳ್ತಾನೆ ಇರ್ತಾರೆ. ಅಂದರೆ ಈಗ 2.5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, 2.5 ವರ್ಷಗಳ ಕಾಲ ನಮ್ಮ DCM ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಕೆಲವರು ಹೇಳಿದಾಗ ನಮ್ಮದು ಶಿಸ್ತಿನ ಪಕ್ಷ ಅಪ್ಪ, ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡಿ, ನೋಟಿಸ್ ಕೊಡ್ತೀವಿ ನಿಮಗೆ ಅನ್ನೋ ನಿಟ್ಟಿನಲ್ಲಿ ಗದರಿದ್ದು ಇದೆ ಡಿ ಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರನಿಂದಲೇ ಆ ಹೇಳಿಕೆ ಬಂದಿರೋದು. ಡಿ ಕೆ ಶಿವಕುಮಾರ್ ಏನು ಕ್ರಮ ತೆಗೆದುಕೊಳ್ತಾರೆ ಹಾಗಾದ್ರೆ? ಈಗ ಯತೀಂದ್ರಗೆ ನೋಟಿಸ್ ಕೊಡುವಂತೆ ಕೆಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರಂತೆ. ಹೈಕಮಾಂಡ್ ಆದೇಶಕ್ಕೂ ಮುನ್ನವೇ ಸಿಎಂ ಆಪ್ತರ ದೆಹಲಿ ಪ್ರವಾಸ ಜೋರಾಗಿದೆ. ದೆಹಲಿ ಪ್ರವಾಸವನ್ನ ಈತ ಬೈರತಿ ಸುರೇಶ್ ಅವರು, AS ಪೊನ್ನಣ್ಣ ಇವರೆಲ್ಲ ಕೈಗೊಂಡಿದ್ದಾರೆ. ನೋಟಿಸ್ ನೀಡೋದನ್ನ ತಡೆಯೋದಕ್ಕೆ ಸಿಎಂ ಆಪ್ತರು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾದ್ರೆ ಅಷ್ಟು ಸೀರಿಯಸ್ ಆಗಿಬಿಟ್ಟಿದೆ ಹಾಗಾದ್ರೆ ಕಾಂಗ್ರೆಸ್ನ ವಲಯದಲ್ಲಿ ಈ ವಿಚಾರ, ಈ ಹೇಳಿಕೆ. ಅದು ಸಿದ್ದರಾಮಯ್ಯನವರ ಮಗನಿಗೆ ನೋಟಿಸ್ ಕೊಡಲಾಗುತ್ತಾ? ಕೊಡೋದಕ್ಕೆ ಸಾಧ್ಯನಾ? ಅಷ್ಟು ಈಸಿನಾ? ಗೊತ್ತಿಲ್ಲ. ಯತೀಂದ್ರಗೆ ನೋಟಿಸ್ ಕೊಡುವಂತೆ ಕೆಲ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ದಾರಂತೆ. ನಮಗೆ ಕೊಟ್ಟಂತೆ ಯತೀಂದ್ರಗೂ ನೋಟಿಸ್ ಕೊಡಲಿ ಶಾಸಕರು ಕೇಳ್ತಾ ಇದ್ದಾರೆ, ನ್ಯಾಯ ಇದೆ. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ನಾನೀಗಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಇರ್ತಾರೆ, 2.5 ವರ್ಷಗಳ ಕಾಲ DCM ಆಗಿರುವಂಥ ಡಿ ಕೆ ಶಿವಕುಮಾರ್ CM ಆಗ್ತಾರೆ. ನೋಡ್ತಾ ಇರಬೇಕಾದ್ರೆ ನಮ್ಮ DK ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಹೈಕಮಾಂಡ್ ನಾಯಕರು ಗರಂ ಆಗಿ, ಯಾಕೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ರಿ, ನೀವು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಮಾತನಾಡಿದ್ರಿ ಅಂತ ಹೇಳಿ ಉತ್ತರ ಕೊಡಿ, ಸ್ಪಷ್ಟನೆ ಕೊಡಿ ಅಂತ ಹೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಸೊ ಈಗ ಆ ಶಾಸಕರು ಹೇಳ್ತಾ ಇದ್ದಾರೆ, ಉತ್ತರಾಧಿಕಾರಿಯ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳ ಮಗ ಮಾತಾಡಿದ್ದಾರೆ. ಸೊ ಅವರಿಗೂ ಕೂಡ ನೋಟಿಸ್ ಕೊಡ್ಲಿ, ನಮಗೆ ನೋಟಿಸ್ ಕೊಟ್ಟಿದ್ರಲ್ಲ ಅದೇ ರೀತಿಯಾಗಿ ಅವರ ಬಳಿಯೂ ಕೂಡ ಸ್ಪಷ್ಟನೆಯನ್ನ ಕೇಳಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಮಾತನಾಡಲ್ಲ ಅಂತಾನೆ ವಾರ್ನಿಂಗ್ ಕೊಟ್ಬಿಟ್ರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್? ಯತೀಂದ್ರ ಹೇಳಿಕೆ ಬಗ್ಗೆ ಈಗ ಏನೂ ಮಾತನಾಡಲ್ಲ, ಯಾರ ಹತ್ತಿರ ಏನು ಮಾತಾಡಬೇಕು ಮಾತಾಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಅಂಗಳ ತಲುಪುತ್ತಾ ಹಾಗಾದ್ರೆ ಯತೀಂದ್ರ ವಿಚಾರ? ಯತೀಂದ್ರಗೆ ಸಿದ್ದರಾಮಯ್ಯಗೆ ಕಂಟಕವಾಗುತ್ತಾ ಆ ಹೇಳಿಕೆ? ಸಿಟ್ಟಲ್ಲೇ ಮಾತಾಡಿ ಹೊರಟಿದ್ದಾರೆ DCM ಡಿ ಕೆ ಶಿವಕುಮಾರ್ ಅವರು. ಪಕ್ಷದ ವತಿಯಿಂದ ಮಾತಾಡಕ್ ಹೋಗಲ್ಲ ನಾನು, ಯಾರ ಹತ್ರ ಮಾತಾಡಬೇಕು? ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತಿದ್ದಾರೆ ಸರ್ ಪಕ್ಷದ ವತಿಯಿಂದ.